ಪ್ರಾಂಶುಪಾಲರು ಮತ್ತು ಈ ಶಾಲೆಯನ್ನ ಅಚ್ಚುಕಟ್ಟಾಗಿ ನಡೆಸ್ತಾ ಇರ್ತಕ್ಕಂಥ ಸುಧಾ ಮೇಡಮ್ ಅವರೇ, ಹಾಗೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡಂತಹ ನಮ್ಮ ಚಿತ್ರರಂಗದ ಕುಟುಂಬದ ಸದಸ್ಯರಾದ ಶ್ರೀ ನರಸಪ್ಪ ಅವರೇ, ಹಾಗೂ ಎಲ್ಲ ಈ ಒಂದು ಪ್ರಕೃತಿ ಸಂಭ್ರಮವನ್ನ ಸಂಭ್ರಮಿಸಲು, ಸವಿಯಲು ಮತ್ತು ಉಣಬಡಿಸಲು ಕಾತರದಿಂದ ಕಾಯ್ತಾ ಇರ್ತಕ್ಕಂತಹ ಈ ಶಾಲೆಯ ಎಲ್ಲ ಮಕ್ಕಳೇ, ಮಕ್ಕಳ ಪ್ರತಿಭೆಯನ್ನ ನಾವು ಹೊರ ಜಗತ್ತಿಗೆ ತೋರ್ಪಡಿಸೋದಕ್ಕೆ ಒಂದು ಅನುಕೂಲ ಆಗುತ್ತೆ, ಒಂದು ಒಳ್ಳೆ ಸ್ಟೇಜ್ ಸಿಗುತ್ತೆ. ಬಂದಂತಹ ಅತಿಥಿಗಳು ನಿಮ್ಮನ್ನ ಮಾತಾಡಿ ನಿಮ್ಮ ಜೊತೆ ಮಾತಾಡಿ ಇಂಟರಾಕ್ಷನ್ ಮಾಡಿ ಎಲ್ಲೋ ಒಂದು ಕಡೆ ನಿಮ್ಗೆ ಅವಕಾಶ ಸಿಗ್ಬೋದು. ಈಗ ಬಹುತೇಕ ಎಲ್ಲ ಪೇರೆಂಟ್ಸ್ ಅಲ್ಲೂ ಕೂಡ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದೇ ಇರುತ್ತೆ, ಹೌದಲ್ವಾ? ಇಲ್ಲಿ ಎಷ್ಟೋ ಸೀರಿಯಲ್ ನೋಡ್ತೀರಿ, ಕೈ ಎತ್ಬೋದಾ? ಚಿಕ್ಕಬಳ್ಳಾಪುರ ಜನ ಬಹಳ ತುಂಬಾ ಒಳ್ಳೆಯವರಪ್ಪ, ಸೀರಿಯಲ್ ನೋಡಲ್ಲ ನೋಡಿ, ಕೈ ಎತ್ತೋರು ನೋಡ್ತಾ ಇರ್ಬೋದು, ಕೈ ಎತ್ತೋರು ಜಾಸ್ತಿ ನೋಡ್ತಾ ಇರ್ತಾರೆ ಅಲ್ವಾ? ಸಂತೋಷ, ನಮ್ಮ ಮಕ್ಕಳು ಚೆನ್ನಾಗಿ ಇಂಪ್ರೂವ್ ಆಗಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋದು ಎಲ್ಲ ಪೇರೆಂಟ್ಸ್ ಕರ್ತವ್ಯ ಕೂಡ, ಅದು ಅದೇ ಕರ್ತವ್ಯ ಕೂಡ. ಆದ್ರೆ ಜೊತೆಗೆ ಓದಿನ ಜೊತೆಗೆ ಇತರ ಚಟುವಟಿಕೆಗಳಿಂದ ಕೂಡ ತಮ್ಮ ಲೈಫ್ ಅನ್ನ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿ ನಾವು ನಡೆಸಬಹುದು ಅನ್ನೋದಕ್ಕೆ ಈ ತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗಿಯಾಗೋದಿರ್ಬೋದು, ತಮ್ಮ ಪ್ರದರ್ಶನವನ್ನ ಹೊರ ಜಗತ್ತಿಗೆ ತಲುಪಿಸುವಂತದ್ದು, ತಮ್ಮ ಪ್ರತಿಭೆಯನ್ನ ತೋರ್ಪಡಿಸುವಂತದ್ದು, ಅದಕ್ಕೆಲ್ಲ ವೇದಿಕೆ ನಮ್ಮ ಈ ಶಾಲಾ ವಾರ್ಷಿಕೋತ್ಸವಗಳು. ಈಗ ಓದುವ ಸಮಯದಲ್ಲಿ ನಾವೆಲ್ಲೂ ಜಾಸ್ತಿ ಕ್ಲಾಸಸ್ ಸೇರಕ್ಕಾಗಲ್ಲ, ಅದೊಂದರೆ ಬೇರೆ ಕಡೆ ಇತರ ಚಟುವಟಿಕೆಗಳಿಗೆ ನಾವು ತಮ್ಮ ಸಮಯವನ್ನು ಮೀಸಲಿಡಕ್ಕಾಗಲ್ಲ. ಆದ್ರೆ ಸಿಕ್ಕ ಸಮಯದಲ್ಲಿ ಇಡೀ ವರ್ಷದ ಜವಾಬ್ದಾರಿಯನ್ನ ಒಂದು ದಿನ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾವು ಪ್ರದರ್ಶನ ನೀಡಿದ್ರೆ ಅದು ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ, ಮತ್ತೆ ನಾವು ಏನ್ ಮಾಡಬಹುದು ಮುಂದಕ್ಕೆ ಅನ್ನೋದಕ್ಕೆ ನಿರ್ಧಾರ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ನಾನು 8ನೇ ಕ್ಲಾಸಲ್ಲಿ ಆ ಡ್ರಾಮಾ ಮಾಡಿದಾಗ ಬೇಡ ಅಂತವರು 8th, 9th, 10th 3 ವರ್ಷ ನಾನೇ ನಾಯಕ ನಟ ಮಾಡೋ ಒಂದು ಅವಕಾಶ ಕೊಟ್ಟರು ನನಗೆ. ಯಾಕಂದ್ರೆ ನಾನು ಅಲ್ಲಿ ಮಾಡ್ಕೊಂಡು ಊರಿಂದ ಮನೆಯಲ್ಲಿ ಬಯಸ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಜಾಗ ಇಲ್ಲದೆ ಕಷ್ಟಪಟ್ಟು ಬೆಳೆದಂತ ಹುಡುಗ ಇವತ್ತು ಒಂದು ಬಿಗ್ ಬಾಸ್ ಅಲ್ಲಿ ಇಡೀ ದೇಶ ತಿಳ್ಕೊಳ್ಳುವಂತ ಸಾಧನೆಯನ್ನು ಮಾಡಿ ಇವತ್ತು ನಿಮ್ ಮುಂದೆ ಇದ್ದಾರೆ. ಆತರ ಸಾಧನೆ ಮಾಡಲಿ ನಿಮ್ಮಲ್ಲಿ ಯಾರು ಇರ್ಬೋದಿಲ್ಲ ಅಂತಲ್ಲ, ನಿಮಗೂ ಒಂದು SLC ಮುಗಿಸ್ಕೊಂಡ್ಮೇಲೆ ನಿಮ್ಮಲ್ಲೂ ಆ ಸಾಧಕರು ಕಾಣಿಸ್ಬೋದು. ಆ ಸಾಧಕೋಸ್ಕರ ಪ್ರಯತ್ನ ಪಡಿ, ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಡಿ. ಓದಿನ ಜೊತೆಗೆ ನಾನು ಆಗ್ಬೇಕು ಅನ್ನೋದು ಮನಸ್ಸಲ್ಲಿ ಅಂತ ಹೇಳ್ತಾ ಇಷ್ಟೊಂದು ನಮ್ಮನ್ನ ಮಾತಾಡಲು ಅವಕಾಶ ಮಾಡಿಕೊಟ್ರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಸರ್, ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಪ್ರಕೃತಿ ವಿದ್ಯಾನಿಕೇತನ 19ನೇ ಸಂಭ್ರಮ ನಡೀತಾ ಇದೆ. ಈ ಸಂಭ್ರಮವನ್ನು 19 ವರ್ಷಗಳಿಂದ ನಾವು ಪ್ರತಿ ವರ್ಷನೂ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದರ ಉದ್ದೇಶ ಏನಂದ್ರೆ ಮಕ್ಕಳ ನಮ್ಮ ಅತಿಥಿಗಳು ಏನ್ ಹೇಳಿದ್ರು, ಓದೋ ಜೊತೆಯಲ್ಲಿ ಕೋ ಕರಿಕ್ಯುಲರ್ ಅವ್ರಿಗೆ ಯಾವುದೋ ಒಂದು ಆಸೆ ಇರ್ತದ, ಅವ್ರ ಏಮ್ ಇರ್ತದ, ಅದರ ಜೊತೆಲಿ ಆದ್ರೆ ಚೆನ್ನಾಗಿರ್ತದ ಅಂತ ಹೇಳಿದ್ರು. ಆ ರೀತಿ ನಾವು ಈ 19 ವರ್ಷ ಹಿಂದೆ ನಾನು ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾಗ ನನಗೆ ಒಂದು ಆಸೆ ಬಂತು. ನಾನು ಯಾಕೆ ಇದು ಒಂದು ಶಾಲೆ ಮಾಡಬಾರ್ದು, ಕಾಲೇಜ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅನ್ಕೊಂಡೆ. ನಮ್ಮ ಇದ್ರ ಜೊತೆಲಿ ಡಿಸ್ಕಸ್ ಮಾಡಿದಾಗ ಮಾಡಿ ಅಂತ ಸಪೋರ್ಟ್ ಮಾಡಿದ್ರು. ಆವಾಗ 2007ರಲ್ಲಿ ಸ್ಟಾರ್ಟ್ ಮಾಡಿ ಇವಾಗ 2019ವರೆಗೂ ಸುಸ್ಥಿತವಾಗಿ 10th ಬರ್ತಾ ಇದೆ. 2012ರಿಂದ ಇವತ್ತು 2024-25ವರೆಗೂ 98, 100% ರಿಸಲ್ಟ್ ಕೊಡ್ತಾ ಇದ್ದೀವಿ. ಡಿಸ್ಟಿಂಕ್ಷನ್ 50% ಎಬೋವ್ ನಾವು ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಫಸ್ಟ್ ಬ್ಯಾಚಿಗಲ್ಲಿ ನಾವು 2012-13ರಲ್ಲಿ ಅವರು ಪಾಸ್ ಆದೋದರು ಒಳ್ಳೆ ಸ್ಟೇಟ್ಸ್ ಅಲ್ಲೆಲ್ಲ ಇದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಎಲ್ಲರೂ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಒಂದು ಸಪೋರ್ಟಿಂಗು ಟೀಚರ್ಸ್ ಸಪೋರ್ಟಿಂಗ್ ಇದೆ. ನಮ್ಮ ಒಂದು ಪೇರೆಂಟ್ಸ್ ಇಲ್ಲಿ ನಮ್ಮ ಓದಿರ್ತಾ ಇರೋ ಮಕ್ಕಳಂತ ಪ್ರೋತ್ಸಾಹನ ಪೋಷಕರಿಂದ ದೊರೆಯುತ್ತಾ ಇದೆ. ಹಾಗೆ ತಮ್ಮ ನಿಮ್ಮ ಕಡೆಯಿಂದನೂ ನಮಗೆ ಒಂದು ಸಪೋರ್ಟ್ ಟ್ರಸ್ಟ್ ಮುಖಾಂತರದಿಂದ ನಮ್ಮ ಒಂದು ಏಳಿಗೆಗೆ ಸಪೋರ್ಟ್ ಆಗ್ತಾ ಇದೆ.
ಈ ಸಂಭ್ರಮವನ್ನು ಇನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು. ಈ ಟೈಮು ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಒಂದು ಪ್ರಿಪ್ರೇಟರಿ ಆಗಿದೆ ಗೌರ್ಮೆಂಟ್ ಲೆವೆಲ್ ಅಲ್ಲ, ಇನ್ನೊಂದು ಪ್ರಿಪ್ರೇಟರಿ ಮೂರನೇ ಪ್ರಿಪ್ರೇಟರಿ ಎಲ್ಲ ಇರೋದ್ರಿಂದ ಶಾರ್ಟ್ ಟೈಮಲ್ಲೇ ಇದನ್ನು ಇದು ಮಾಡಿದ್ದೀವಿ. ಇಷ್ಟು ಪ್ರೋಗ್ರಾಮು ನಡೆಸ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಲಿ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಆನಂದ್ ಅಂದ್ಬಿಟ್ಟು, MSc ಮ್ಯಾಥಮೆಟಿಕ್ಸ್. ಇಲ್ಲಿ ಏನಾಗಿದೆ? ಇಲ್ಲಿ ನಾನು ಪ್ರಿನ್ಸಿಪಾಲ್ ವಿತ್ ಸೆಕ್ರೆಟರಿ. ಭಾರತಾಂಬೆಗೆ ದಾಸ್ಯದ ಶೃಂಖಲೆಯನ್ನು ಬಿಡಿಸಿ ಸಿಂಧುವಿನಲ್ಲಿ ಹಿಂದೂ ಧರ್ಮವನ್ನು ಹಿಂಸಾ ಕೃತ್ಯಗಳನ್ನು ಕಾಲಿನಲ್ಲಿ ಮೆಟ್ಟಿ ಹಿಂದೂ ಮಂದಿರಗಳನ್ನು ವಿಧ್ವಂಸಗೊಳಿಸಿ ಸಿಂಧು ಪ್ರಾಂತ್ಯದ ಮೂಲಕ ಮಿಡತೆ ಹಿಂದೂಗಳಂತೆ ಹಿಂದೂಸ್ತಾನಕ್ಕೆ ಬಂದು ತಮ್ಮ ಹಸಿರು ಪತಾಕೆಯನ್ನು ಹಾರಿಸಬೇಕೆಂದು ಹಗಲುಗನಸು ಕಾಣುತ್ತಿರುವ ಮೊಘಲರೇ, ನಿಮಗೇನು ಗೊತ್ತು ಈ ಹಿಂದೂ ಧರ್ಮದ ಸಾರ? ಈ ಮಣ್ಣಿನ ಪ್ರತಿ ಕಣಕಣದಲ್ಲೂ ಅಡಗಿದೆ ಓಂಕಾರ ನಾಮ ಮಂತ್ರ ಝೇಂಕಾರ. ಹಿಮಾಲಯದ ಎತ್ತರಕ್ಕೆ ನೋಡಿ, ಅಲ್ಲಿರುವುದೇ ಕೈಲಾಸ. ಸನಾತನ ಧರ್ಮದ ಆರಾಧ್ಯ ದೈವ ಪರಶಿವನ ಮುಖ್ಯ ನಿವಾಸ. ತನ್ನ ಕರುಳನ್ನೇ ತೆಗೆದು ರುದ್ರ ವೀರ್ಯವಾಗಿಸಿಕೊಂಡು ಸಂಗೀತಕ್ಕೆ ಉಗಮ ಸ್ಥಾನವಾದ ಸಾಮವೇದವನ್ನು ನುಡಿಸಿದ 10 ತಲೆಯ 20 ಕೈಗಳ ಪ್ರಚಂಡ ರಾವಣನಿಂದಲೇ ಈ ಸಿಂಹಾಸನವನ್ನು ಅನುಗಾಡಿಸಲು ಸಾಧ್ಯವಾಗಲಿಲ್ಲ ಎಂದ ಮೇಲೆ ಇನ್ನು ನಿಮ್ಮಿಂದ ಅನುಗಾಡಿಸಲು ಸಾಧ್ಯವೇ? ಹಿಮಾಲಯದಷ್ಟೇ ಧರ್ಮಾಚಲಾದೆ ಅನಂತ. ಅಷ್ಟೇ ಏಕೆ ಶತಶತಮಾನದ ಆಘಾತಗಳಿಗೆ, ಪರಕೀಯರ ಆಕ್ರಮಣಗಳಿಗೆ ಜಗ್ಗದಿರುವ ರಾಷ್ಟ್ರಗಳು ತನ್ನ ಮೃತ್ಯುಂಜಯ ಮನೋಬಲದಿಂದ ಪ್ರಚಂಡ ಹೆಬ್ಬಂಡೆಗಿಂತಲೂ ಭದ್ರವಾಗಿ ನೆಲೆನಿಂತಿರುವ ವೇದ ಭೂಮಿ ಇದು. ಆತ್ಮ ಸ್ವರೂಪದಿಂದ ಜನ್ಮ ಕೊಟ್ಟ ನಾಡು ಅನಾದಿಯಾಗಿದೆ, ಅನಂತವಾಗಿದೆ, ಅಮರವಾಗಿದೆ. ಇಂತಹ ನಾಡುಗಳು ಹುಟ್ಟಿರುವ ವೀರ ಕಲಿಗಳು ನಾವು. ನನಗೆ ಜನ್ಮ ಕೊಟ್ಟ ಮಾತೃಭೂಮಿಗೆ ನಿನ್ನ ಮೇಲೆ ಆಣೆ ಇಟ್ಟ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ನಿನ್ನ ದಾಸ್ಯ ಮುಕ್ತಿಗಾಗಿ ಈ ನನ್ನ ಕನ್ನಡ ನಾಡಿನ ನೆಲ, ಜಲ, ಗುಡಿ, ಗಡಿ, ಗೋಪುರ ರಕ್ಷಣೆಗಾಗಿ ನನ್ನ ನೆಟ್ಟರ ಕಣಗಳನ್ನು ಬಸಿರ ಸದಾ ಸಿದ್ಧನಿದ್ದೇನೆ. ಅದಕ್ಕೆ ಈ ನನ್ನ ಕನ್ನಡ ತಾಯಿ ಭುವನೇಶ್ವರಿಯೇ ಸಾಕ್ಷಿ. ಜಯ ಭುವನೇಶ್ವರಿ, ಹರ ಹರ ಮಹಾದೇವ್. ಧನ್ಯವಾದಗಳು.